ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ 40 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿರೋದು. ಜೋಗಿ 20 ವರ್ಷ ಆಯಿತು ಫಸ್ಟ್ ಪ್ರೊಡಕ್ಷನ್ ನಮ್ಮದು. ಈಗ ನನ್ನ ಮಗನಿಗೋಸ್ಕರ ಈ ಫಿಲಿಮ್ ಅಂತ ಹೇಳ್ತೀರ ಅಂತ ತಿಳ್ಕೊತೀರ, ಅಲ್ಲ, ನನ್ನ ಕತೆಗೋಸ್ಕರ ನಾನು ಮಾಡಿರೋದು. ಕತೆ ಸ್ಟ್ರಾಂಗ್ ಇತ್ತು. ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ, ಅದು ಅಷ್ಟು ಸರಿಯಾಗಿ ಹೋಗಿರಲಿಲ್ಲ. ನಮ್ಮ ಹತ್ರ ಇರೋ ಹುಡುಗ ಅವ್ರು ನಂದ ಒಂದು ಫಿಲಿಮ್ ಮಾಡೋಣ ಇವಾಗ ಅಂತ. ನಂದೆ ಬೇಡ, ಮೊದಲೇ ಗ್ಲಾಸ್ ಆಗಿದೆ, ಸುಮ್ಮನೆ ನಮ್ಮ ಕಂಪ್ನಿ ನೋಡ್ಕೊಂಡು ಹೋಗೋಣ ಅಂದೆ. ಇಲ್ಲ ಸರ್ ಮಾಡೋಣ, ಒಂದೇ ಒಂದು ಮಾಡೋಣ, ಸಣ್ಣ ಪ್ರೊಡಕ್ಷನ್ ಮಾಡೋಣ, ಹೋಲಿ ಕರ್ಸೋ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕಂತಾನೆ ಕೂತಿ ತಲೆಯಲ್ಲಿ. ಇವನು ಬಂದು ಎಲ್ಲ ಪೂನಾಯಿಂದ ಬಂದಿದ್ದೀನಿ ಅಂತ ಏನು ತೆಗಿಬೇಡಪ್ಪ, ಮುಚ್ಚಿಬಿಡು, ಕತೆ ಹೇಳು ಒಂದೇ. ಕತೆ ಹೇಳ್ದ, ನನಗೆ ಒಂಥರ ಇದಾಯಿತು. ಇಲ್ಲ ಏನೋ ಇದೆ ಇದು, ಏನೋ ಇದೆ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಒಂದು ಸಣ್ಣ ಬಡ್ಜೆಟ್ ಕೊಡ್ತೀನಿ ಅಂತಂದ್ರೆ ಅದಕ್ಕೂ ಒಂದ. ಆಮೇಲೆ ಹೆಂಗೋ ಮಾಡ್ತಿರೋ ನನ್ನ ತಲೆ ಮೇಲೆ ಕಟ್ಟ. ಇವತ್ತು ಗಾರ್ಗಾನ್ ಒಂದು ಫಿಲಿಮು ಇಟ್ ಹಸ್ ಕಮ್ ಔಟ್. ಎಲ್ಲರೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ನಾನು ಮಾಡೋ ಪಿಕ್ಚರ್ ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದಕ್ಕೆ ನಾನೇ ವಿಲನ್ನು, ಏನೇ ತಪ್ಪಿದ್ರು ಇಬ್ಬರು ಇದು ಮಾಡ್ತಾ ಇದ್ದೆ. ಸೊ ಇಟ್ ಹಸ್ ಕಮ್ ಔಟ್ ವೆರಿ ಗುಡ್. ಡೆಫಿನೆಟಾಗಿ ನೀವು ಲೈಕ್ ಮಾಡ್ತೀರ ಅಂತ ಒಂದು ಹೋಪ್ಸ್ ಇದೆ ಡೆಫಿನೆಟಾಗಿ. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಅಷ್ಟೇ, ಸಾಯಿ ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳಿದಾಗಲೇ ಅವರು ಇಲ್ಲೋ ಚೆನ್ನಾಗಿದೆ ನೀವು ಮಾಡೋದು. ಫಸ್ಟು ಆ್ಯಸ್ ಅನ್ ಔಟ್ಸೈಡ್ ಅಂದರೆ ನಾನು ಬೇರೆಯವ್ರ ಕತೆ ಹೇಳಿದಾಗ ಅವರು ಅಂದಾಗ ನನಗೊಂದು ಪ್ಲಸ್ ಆಯಿತು, ಕಾನ್ಫಿಡೆನ್ಸ್. ಆಮೇಲೆ ಆರ್ ಪಿ ಪಟ್ನಾಯ್ಕು ಒಂದು ಲೈಟಾಗಿ ಹೇಳಿದಾಗ ಇಲ್ಲ ಮಾಡು ಅಂದರು. ಸೊ ಕಷ್ಟಪಟ್ಟು ಅಪ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದಿರೋದು. ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ಈ ಪಿಕ್ಚರ್ನ, ಕ್ರಾಫ್ಟ್ ಮಾಡಿದ್ವಿ, ಸುಮ್ಮನೆ ಹಂಗೆ ಮಾಡಿಬಿಟ್ಟು ಮಾಡಿಲ್ಲ, ಇದನ್ನು ಕಷ್ಟಪಟ್ಟು ಮಾಡಿದ್ವಿ. 100% ನಿಮಗೆಲ್ಲ ಲೈಕ್ ಆಗುತ್ತೆ ಡೆಫಿನೆಟಾಗಿ. ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಫಿಲಿಮ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಕ್ಯಾಪ್ಟನ್.